ಬೀದರಾಯಿತು. ಇನ್ನು ಕಲಬುರಗಿಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿನೇ ಇದೆ. ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿ ಆಗಿದೆ ಅನ್ನೋ ಮಾಹಿತಿ. ರೈತರ ಜಮೀನುಗಳಿಗೆ ಭೇಟಿ ನೀಡಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು. ಬೆಳೆ ವೀಕ್ಷಣೆ ಮಾಡಿದ್ದಾರೆ. ಆಳಂದ ತಾಲೂಕಿನ ಕಡಗಂಚಿ ಸಾವಳಗಿ ಕ್ರಾಸ್ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಧಾರಾಕಾರ ಮಳೆಗೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿರೋದು. ರೈತರ ಜಮೀನುಗಳಿಗೆ ಭೇಟಿಯನ್ನ ನೀಡಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು. ಬೆಳೆ ವೀಕ್ಷಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಆಳಂದ ತಾಲೂಕಿನ ಕಡಗಂಚಿ ಸಾವಳಗಿ ಕ್ರಾಸ್ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಜಮೀನಿನಲ್ಲಿ ಹಾಳಾಗಿದ್ದ ತೊಗರಿ ಬೆಳೆಯನ್ನ ವೀಕ್ಷಿಸಿದ್ದಾರೆ ಕೃಷಿ ಸಚಿವ. ಶಾಸಕ BR ಪಾಟೀಲ್, ಅಲ್ಲಮ ಪ್ರಭು ಪಾಟೀಲ್ ಕೂಡ ಸಾಥ್ ಕೊಟ್ಟಿದ್ದಾರೆ ಕೃಷಿ ಸಚಿವರಿಗೆ. ಒಟ್ಟಾರೆ ಸಚಿವರು ಹೋಗಿದಾರಲ್ಲ, ಇದು ಕೂಡ ಮ್ಯಾಟರ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಬೆಳೆ ಕಳ್ಕೊಂಡು ಕಂಗಾಲಾಗಿರ್ತಾರೆ ಪಾಪ ರೈತರು. ಅವರ ಗೋಳನ್ನ ಕೇಳೋರು ಹೇಳೋರು ಯಾರು ಕೂಡ ಇರೋದಿಲ್ಲ. ಈ ಸಂದರ್ಭದಲ್ಲಿ ಕೃಷಿ ಸಚಿವರೇ ಹೋಗಿ ಜಮೀನುಗಳಿಗೆ ಭೇಟಿ ಕೊಟ್ಟು ಬೆಳೆ ವೀಕ್ಷಣೆ ಮಾಡಿದ್ದಾರೆ. ಸಂಬಂಧಪಟ್ಟಂತ ಜಮೀನುಗಳ ರೈತರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಅಂತ ಅಂದ್ರೆ ಒಂದು ಲೆಕ್ಕದಲ್ಲಿ ಧೈರ್ಯ ಸಿಕ್ಕಿರುತ್ತೆ ಆ ರೈತರಿಗೆ. ಯಾಕೆಂತ ಹೇಳಿದ್ರೆ ಬೀದರ್ ಆಗಿರಬಹುದು, ಕಲಬುರಗಿ ಆಗಿರಬಹುದು, ರಾಯಚೂರು ಆಗಿರಬಹುದು, ಯಾದಗಿರಿ, ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಮಳೆಯಿಂದ ಬಹಳಷ್ಟು ಬೆಳೆ ಹಾನಿ ಆಗ್ತಾ ಇದೆ. ಹಾಗಾಗಿನೇ ಸರ್ಕಾರ ಇದರ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಮತ್ತು ರೈತರಿಗೆ ಅವರ ಜಮೀನಿನಲ್ಲಿ ಯಾವೆಲ್ಲ ಬೆಳೆಯನ್ನ ಬೆಳೆದಿದ್ರು ಮತ್ತು ಎಷ್ಟು ನಷ್ಟ ಆಗಿದೆ ಎಲ್ಲದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಮತ್ತು ಪರಿಹಾರವನ್ನು ಕೂಡ ಕೊಡಬೇಕು ಅನ್ನೋದು ರೈತರ ಆಗ್ರಹ ಆಗಿರೋದು.